ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಕರ್ಸ್ ಆಫ್ ದ ಸೆವೆನ್ ಸೀಸ್ ಅನ್ನೋ ಇಂಡೋನೇಷಿಯನ್ ಹಾರರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಮಾರ್ಕೆಟ್ ಅಂದ್ಮೇಲೆ ಸ್ನೇಹಿತರೆ ತುಂಬಾನೇ ಜನ ವ್ಯಾಪಾರಸ್ಥರು ಇರ್ತಾರೆ. ಕೆಲವರಿಗೆ ವ್ಯಾಪಾರ ಜಾಸ್ತಿ ಆದ್ರೆ ಇನ್ನ ಕೆಲವರಿಗೆ ಕಡಿಮೆ ಆಗುತ್ತೆ. ಇದು ಸಹಜ, ಎಲ್ಲಾ ಮಾರ್ಕೆಟ್ ಅಲ್ಲೂ ನಡೆಯೋದೆ. ಕಸ್ಟಮರ್ಸ್ ತಮಗೆ ಬೇಕಾಗಿರೋದು ಎಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೋ ಅಲ್ಲಿ ತಗೊಂತಾರೆ. ಆದ್ರೆ ಒಬ್ಬನ ವ್ಯಾಪಾರ ಚೆನ್ನಾಗಾಗ್ತಿದೆ ಅಂತ ಬೇರೆಯವರು ಅವನ ಮೇಲೆ ಮಾಟ ಮಂತ್ರ ಮಾಡಿಸಿ ಅವನ ಜೀವನನೇ ಹಾಳಾಗೋ ಹಾಗೆ ಮಾಡಿದ್ರೆ ಸರಿನಾ ಸ್ನೇಹಿತರೆ? ಇದೇ ಈ ಮೂವಿಯಲ್ಲೂ ಆಗುತ್ತೆ. ಒಬ್ಬನ ವ್ಯಾಪಾರ ಹಾಳು ಮಾಡ್ಬೇಕು ಅಂತ ಮಾರ್ಕೆಟ್ ಅಲ್ಲಿ ಇರೋರು ಅವನ ಮೇಲೆ ವಾಮಾಚಾರ ಮಾಡಿಸಿ ಇಡೀ ಫ್ಯಾಮಿಲಿನೇ ನಾಶ ಆಗೋ ಹಾಗೆ ಮಾಡ್ತಾರೆ. ಈ ವಾಮಾಚಾರದಿಂದ ಯಾವ ರೀತಿ ಅಡ್ಡ ಪರಿಣಾಮಗಳಾಗ್ತವೆ ಅಂದ್ರೆ, ವಾಮಾಚಾರ ಮಾಡಿಸಿದ ವ್ಯಕ್ತಿ ಕೂಡ ನರಕ ಅನುಭವಿಸೋ ಪರಿಸ್ಥಿತಿ ಬರುತ್ತೆ. ಎಲ್ಲರೂ ಒಂದು ದುಷ್ಟಶಕ್ತಿಯ ಜಾಲಕ್ಕೆ ಸಿಗಾಕೊಂತಾರೆ. ಇಂಥ ಸಂದರ್ಭದಲ್ಲಿ ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ಈ ಮೂವಿಯಲ್ಲಿರೋ ಕ್ಯಾರೆಕ್ಟರ್ಸ್ ಏನೆಲ್ಲ ಮಾಡ್ತಾರೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಈ ಮೂವಿ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ, ಆದರೆ ಕಂಪ್ಲೀಟ್ ಆಗಿ ರಿಯಲ್ ಅಲ್ಲ. ಚಿತ್ರದಲ್ಲಿ ತೋರಿಸಿರೋ ವಾಮಾಚಾರದ ಪ್ರಕ್ರಿಯೆ, ಕೆಲವೊಂದು ಆಚರಣೆ ಮತ್ತೆ ಕೊನೆಯಲ್ಲಿ ಬರೋ ಒಂದು ದುಷ್ಟಶಕ್ತಿ ನಿಜವಾಗ್ಲೂ ಇದೆ ಅಂತ ಇಂಡೋನೇಷಿಯಾದ ಜನರು ನಂಬ್ತಾರೆ. ಸೊ ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು 1970 ಇಂಡೋನೇಷಿಯಾದ ಸೆಮರಂಗ್ ಅನ್ನೋ ಊರಲ್ಲಿ. ಇಲ್ಲಿನ ಮಾರ್ಕೆಟ್ ನ ಈಗ ತೋರಿಸ್ತಾರೆ. ಇಲ್ಲಿ ತುಂಬಾನೇ ಅಂಗಡಿಗಳಿದ್ರು ಕೂಡ ಜಾಸ್ತಿ ಜನರು ಒಂದೇ ಅಂಗಡಿಗೆ ಮಾತ್ರ ಹೋಗ್ತಾ ಇದ್ದಾರೆ. ಈ ಅಂಗಡಿಯ ಮಾಲೀಕನ ಹೆಸರು ಸುಸಿಪ್ತೋ ಅಂತ. ಇವನು ಕಸ್ಟಮರ್ಸ್ ಗೆ ಕಡಿಮೆ ದುಡ್ಡಲ್ಲಿ ಸಾಮಗ್ರಿಗಳನ್ನ ಕೊಡ್ತಾ ಇರ್ತಾನೆ. ಆಫರ್ ಗಳೆಲ್ಲ ಇರುತ್ತೆ ಅಂತ ಎಲ್ಲರೂ ಇಲ್ಲಿಗೆನೆ ಬರ್ತಾರೆ. ಇದರಿಂದ ಅಕ್ಕಪಕ್ಕದ ಅಂಗಡಿಯವರಿಗೆ ಇವನನ್ನ ಕಂಡ್ರೆ ಉರಿ ಜಾಸ್ತಿ. ಇವನ ಅಂಗಡಿ ಹತ್ರನೇ ಇವನ ಹೆಂಡತಿಯ ಅಣ್ಣ ಸಾರ್ದಿನ ಅಂಗಡಿ ಕೂಡ ಇದೆ. ಇಲ್ಲೂ ವ್ಯಾಪಾರ ತುಂಬಾನೇ ಕಡಿಮೆ. ಮತ್ತೆ ವಿಚಾಕ್ ಅನ್ನೋ ವ್ಯಕ್ತಿಯ ಅಂಗಡಿ ಕೂಡ ಇದೆ. ಇವಂದು ಅದೇ ಗೋಳು, ಯಾರು ಕಸ್ಟಮರ್ಸೇ ಇಲ್ಲ. ಸಂಜೆ ಆಗ್ತಿದಂಗೆ ಸುಸಿಪ್ತೋ ಅಂಗಡಿಯಲ್ಲಿ ಇರೋ ಬರೋ ದುಡ್ಡನ್ನೆಲ್ಲ ಬಾಚ್ಕೊಂಡು ಹಾಸ್ಪಿಟಲ್ಗೆ ಓಡಿ ಬರ್ತಾನೆ. ಯಾಕಂದ್ರೆ ಇಲ್ಲಿ ಇವನ ಮಗ ಆರ್ದಿ ಅಡ್ಮಿಟ್ ಆಗಿದ್ದಾನೆ. ಕಿಡ್ನಿಯಲ್ಲಿ ಸಮಸ್ಯೆ ಇದೆ ಅಂತ. ಇವನ ಸರ್ಜರಿಗೆ ಅಂತಾನೆ ಸುಸಿಪ್ತೋ ದುಡ್ಡನ್ನ ತಗೊಂಡ್ ಬಂದಿದ್ದು. ಇಲ್ಲಿ ಸುಸಿಪ್ತೋನ ಹೆಂಡತಿ ಮಾರ್ನಿ ಮತ್ತೆ ಆರ್ದಿಯ ತಂಗಿ ಶಿಫಾ ಕೂಡ ಇದ್ದಾರೆ. ಸುಸಿಪ್ತೋ ಹಣವನ್ನ ಕಟ್ತಿದ್ದಂಗೆ ಆರ್ದಿಯ ಆಪರೇಷನ್ ಆಗುತ್ತೆ. ನಂತರ ಆರ್ದಿಗೆ ಎಚ್ಚರಿಕೆ ಆದಾಗ ನರ್ಸ್ ಡಾಕ್ಟರ್ನ ಕರ್ಕೊಂಡ್ ಬರೋಕೆ ಹೋಗ್ತಿದ್ದಂಗೆ ಇವನ್ಗೆ ಇಲ್ಲಿ ಒಬ್ರು ತಾತನ ಆತ್ಮ ಕಾಣಿಸ್ಕೊಳ್ಳುತ್ತೆ. ಇದೇ ಸಮಯಕ್ಕೆ ಡಾಕ್ಟರ್ ಬರ್ತಿದ್ದಂಗೆ ಆ ತಾತ ಮಾಯ ಆಗೋಗ್ತಾರೆ. ಕೆಲವು ದಿನಗಳಾದ್ಮೇಲೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ವಾಪಸ್ ಮನೆಗೆ ಬಂದಾಗ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಆದ್ರೆ ಒಂದು ದಿನ ಆದಿ ನ್ಯೂಸ್ ಪೇಪರ್ ನ ಟೆಲಿಸ್ಕೋಪ್ ತರ ರೋಲ್ ಮಾಡ್ಕೊಂಡು ಅದರ ಒಳಗಿಂದ ನೋಡ್ಬೇಕಾದ್ರೆ ಮತ್ತೆ ಆ ತಾತನ ಆತ್ಮ ಕಾಣಿಸುತ್ತೆ. ನಾವೇನಾದ್ರೂ ಸ್ನೇಹಿತರೆ ಆರ್ದಿಯ ವಯಸ್ಸಿನವರಾಗಿದ್ರೆ ಚಡ್ಡಿಯಲ್ಲೇ ಮಾಡ್ಕೊಂತ ಇದ್ವಿ. ಆದ್ರೆ ಆರ್ದಿ ಸ್ವಲ್ಪ ಧೈರ್ಯವಂತ, ಚೀರಾಡೋದು ಕಿರ್ಚಾಡೋದು ಏನು ಮಾಡಲ್ಲ. ತನಿಗೆ ತಾನೇ ಸಮಾಧಾನ ಮಾಡ್ಕೊಂಡು ಸುಮ್ನಾಗ್ತಿರ್ತಾನೆ. ಈ ರೀತಿ ಆತ್ಮಗಳು ಆರ್ದಿಗೆ ಕಾಣ್ತಾ ಇರೋದ್ರಿಂದ ಯಾವಾಗ್ಲೂ ಕಣ್ಣನ್ನ ಉಚ್ತಾ ಇರ್ತಾನೆ. ಅದಕ್ಕೆ ಮಾರ್ನಿ ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಡಾಕ್ಟರ್ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಹೀಗೆ ನಡಿಬೇಕಾದ್ರೆ ಒಂದಿನ ರಾತ್ರಿ ಸುಸಿಪ್ತೋ ಅಂಗಡಿ ಬಾಗಿಲನ್ನ ಹಾಕ್ಬೇಕಾದ್ರೆ ಯಾಕೋ ಬಾಗಿಲು ಮುಚ್ಕೊಂತಾನೆ ಇಲ್ಲ. ಏನೋ ಡೋರ್ಗೆ ಸಿಗಾಕೊಂತಿದ್ಯಲ್ಲ ಅಂತ ಕೆಳಗೆ ನೋಡಿದ್ರೆ ಏನೇನೋ ಬರ್ದಿರೋ ಚೀಟಿ, ಕಡ್ಡಿಗಳು ಮತ್ತೆ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಬಟ್ಟೆಯಲ್ಲಿ ಸುತ್ತಿ ಇಲ್ಲಿ ಇಟ್ಟಿದ್ದಾರೆ. ಇದನ್ನ ನೋಡ್ತಿದ್ದಂಗೆ ಸುಸಿಪ್ತೋಗೆ ಗೊತ್ತಾಯ್ತು ತನ್ನ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ. ಹಾಗಾಗಿ ಇದನ್ನ ಕಸದ ಬುಟ್ಟಿಯಲ್ಲಿ ಬಿಸಾಕಿ ಕಾರ್ ಹತ್ಕೊಂಡು ಮನೆಗೆ ಬರ್ತಾನೆ. ಯಾಕೋ ಇದ್ದಕ್ಕಿದ್ದಂಗೆ ಇವನ ಭುಜ ಭಾರ ಅನ್ನಿಸ್ತಾ ಇದೆ, ನೋವಾಗ್ತಿದೆ. ಇವನು ತನ್ನ ಮಗ ಆರ್ದಿ ಹತ್ರ ಬಂದಾಗ ಆರ್ದಿ ತನ್ನ ತಂದೆಯನ್ನ ದೂರ ತಳ್ಳಿ ಮಾರ್ನಿ ಹತ್ರ ಓಡ್ ಬಂದು ತಂದೆಗೆ ಹೇಳ್ತಾ ಇದ್ದಾನೆ, ನಿಮ್ಮ ಭುಜದ ಮೇಲೆ ಭಯಾನಕವಾಗಿರೋ ಮಹಿಳೆ ಕೂತಿದ್ದಾಳೆ ಅಂತ. ಆರ್ದಿ ಹೇಳ್ತಿರೋದು ನಿಜ ಸ್ನೇಹಿತರೆ, ಭುಜದ ಮೇಲೆ ಒಬ್ಳು ಮಹಿಳೆಯ ಆತ್ಮ ಕೂತಿದೆ. ಅದಕ್ಕೆ ಇವನಿಗೆ ನೋವಾಗ್ತಿರೋದು. ಇವಳು ಆರ್ದಿಗೆ ಬಿಟ್ರೆ ಬೇರೆ ಯಾರಿಗೂ ಕಾಣ್ತಿಲ್ಲ. ಇದು ಆರೋಗ್ಯದ ಸಮಸ್ಯೆ ತರ ಕಾಣ್ತಾ ಇಲ್ಲ. ಹೇಗಾದ್ರೂ ಆಗ್ಲಿ ಅಂತ ಸುಸಿಪ್ತೋ ಆರ್ದಿನ ರುಸ್ತಮ್ ಅನ್ನೋ ಶಮನ್ ಹತ್ರ ಕರ್ಕೊಂಡ್ ಬರ್ತಾನೆ. ಶಮನ್ಗಳು ಯಾರು ಅಂತ ತುಂಬಾನೇ ಇಂಡೋನೇಷಿಯನ್ ಮತ್ತೆ ಕೊರಿಯನ್ ಮೂವೀಸ್ ಅಲ್ಲಿ ನಾವು ನೋಡಿದೀವಿ ಸ್ನೇಹಿತರೆ. ಆತ್ಮಗಳ ಕಾಟದಿಂದ ಜನರನ್ನ ಕಾಪಾಡೋದು, ಒಟ್ನಲ್ಲಿ ಆತ್ಮ, ವಾಮಾಚಾರ ಈ ರೀತಿ ವಿಚಾರಗಳ ಬಗ್ಗೆ ಇವರು ಡೀಲ್ ಮಾಡ್ತಾರೆ. ರುಸ್ತಮ್ ಅವರು ಮೊದಲು ಸುಸಿಪ್ತೋನ ಬೆನ್ನು ಹತ್ತಿರೋ ದೆವ್ವವನ್ನ ಓಡಿಸ್ತಾರೆ. ನಂತರ ಆರ್ದಿಗೆ ಏನ್ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಹೇಳ್ತಾರೆ. ಏನಾಗಿರುತ್ತೆ ಅಂದ್ರೆ, ಆರ್ದಿಯ ಆಪರೇಷನ್ ಆದ್ಮೇಲೆ ಇವನ 3ನೇ ಕಣ್ಣು ಓಪನ್ ಆಗಿದೆ. ಇದರ ಅರ್ಥ ಏನಂದ್ರೆ ಸ್ನೇಹಿತರೆ, ಆರ್ದಿಗೆ ಈಗ ಆತ್ಮಗಳು ಕಾಣಿಸ್ತವೆ. ಕೆಲವರಿಗೆ ಈ ಸ್ಪೆಷಲ್ ಪವರ್ ಇರುತ್ತೆ. ಕೆಲವರು ಇದನ್ನ ಶಾಪ ಅನ್ಕೊಂಡ್ರೆ, ಇನ್ನ ಕೆಲವರು ವರ ಅನ್ಕೊಂತಾರೆ. ಕೆಲವರಿಗೆ ಹುಟ್ಟಿನಿಂದಾನೇ 3ನೇ ಕಣ್ಣು ತೆರೆದಿರುತ್ತೆ. ಇನ್ನ ಕೆಲವರಿಗೆ ಜೀವನದಲ್ಲಿ ಯಾವಾಗ ಬೇಕಾದರೂ 3ನೇ ಕಣ್ಣು ಓಪನ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಆರ್ದಿಯ 3ನೇ ಕಣ್ಣು ಓಪನ್ ಆಗಿ ಆತ್ಮಗಳು ಕಾಣಿಸ್ಕೊಂತಿರೋದ್ರಿಂದ 3ನೇ ಕಣ್ಣು ಮುಚ್ಚೋಕೆ ಆಗಲ್ಲ. ಆದ್ರೆ ಒಂದು ಆಚರಣೆಯ ಸಹಾಯದಿಂದ ಆತ್ಮಗಳು ಆರ್ದಿಗೆ ಕಾಣಿಸ್ಕೋಬೇಕು ಅಂದಾಗ ಮಾತ್ರ ಕಾಣಿಸೋ
ಹಾಗೆ ಬೇಕಾದ್ರೆ ಮಾಡ್ತೀನಿ ಅಂತ ಹೇಳ್ತಾರೆ ರುಸ್ತಮ್. ಈಗ ಆತ್ಮಗಳು ಎಲ್ಲೇ ಓಡಾಡ್ತಿದ್ರು ಆರ್ದಿಗೆ ಕಾಣಿಸ್ತಾ ಇದೆ. ಈ ಆಚರಣೆಯ ನಂತರ ಆರ್ದಿಗೆ ಕಾಣಿಸ್ಕೋಬೇಕೋ ಬೇಡವೋ ಅನ್ನೋದು ಆತ್ಮಗಳ ಚಾಯ್ಸ್ ಆಗಿರುತ್ತೆ. ಆದ್ರೆ ಆರ್ದಿನ ಜಾಸ್ತಿ ಮಾರ್ಕೆಟ್ ಹತ್ರ ಕರ್ಕೊಂಡು ಹೋಗ್ಬೇಡ, ಅಲ್ಲಿ ಮೋಸ, ವಂಚನೆ, ಸುಳ್ಳು, ಆಣೆ ಪ್ರಮಾಣಗಳೆಲ್ಲ ಮಾಡೋದು ನಡೆಯುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಡೆವಿಲ್ ನ ಜೊತೆ ಒಪ್ಪಂದ ಮಾಡಿಕೊಂಡು ಮಾಟ ಮಂತ್ರದ ಪ್ರಯೋಗ ಮಾಡೋರೆಲ್ಲ ಇರ್ತಾರೆ. ಹಾಗಾಗಿ ಮಾರ್ಕೆಟ್ ಅಲ್ಲೂ ಆತ್ಮಗಳಿರೋದ್ರಿಂದ ಆರ್ದಿಗೆ ತೊಂದರೆ ಆಗುತ್ತೆ. ನೀನ್ ಹಿಂದೆ ಕೂಡ ಮಾರ್ಕೆಟ್ ಇಂದನೇ ಆತ್ಮ ಬಂದಿದ್ದು ಅಂತ ಹೇಳ್ತಾರೆ ರುಸ್ತಮ್. ಇದೆಲ್ಲ ಆಗಿ 13 ವರ್ಷಗಳ ನಂತರ 1983ಕ್ಕೆ ಬರ್ತೀವಿ. ಸುಸಿಪ್ತೋ ಈಗ ತುಂಬಾನೇ ಶ್ರೀಮಂತ ವ್ಯಕ್ತಿ ಆಗಿದ್ದಾನೆ. ಅಂಗಡಿಯಲ್ಲಿ ವ್ಯಾಪಾರ ಮೊದಲೇ ಚೆನ್ನಾಗಿ ಆಗ್ತಿತ್ತು. ಈಗಂತೂ ಇನ್ನ ಹೆಚ್ಚು ಜನ ಇವನ ಅಂಗಡಿಗೆ ಬರ್ತಿರೋದ್ರಿಂದ ದೊಡ್ಡ ಬಿಸ್ನೆಸ್ ಮೆನ್ನೇ ಆಗಿದ್ದಾನೆ. ಎಲ್ಲರೂ ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ. ಇದೇ ಖುಷಿಯಲ್ಲಿ 3ನೇ ಮಗು ಕೂಡ ಆಗಿದೆ. ಇವನ ಹೆಸರು ಆರಿಫ್ ಅಂತ. ಆರಿಫ್ಗೆ ಆಗ್ಲೇ ದೆವ್ವ, ಆತ್ಮಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡೋದು ತುಂಬಾನೇ ಇಷ್ಟ. ಅದಕ್ಕೆ ಈ ಟಾಪಿಕ್ ಗೆ ಸಂಬಂಧಿಸಿದ ಬುಕ್ ಎಲ್ಲ ಓದ್ತಾ ಇದ್ದಾನೆ. ಇವತ್ತು ಆರ್ದಿ ತನ್ನ ಕಾಲೇಜ್ ಫೀಸ್ ನ ಕಟ್ಟೋಕೆ ಕೊನೆ ದಿನ ಆಗಿರೋದ್ರಿಂದ ಇವರಮ್ಮ ಮಾರ್ನಿ ಮಾರ್ಕೆಟ್ ಅಲ್ಲಿ ಇರೋ ಇವನ ತಂದೆಯ ಅಂಗಡಿಗೆ ಹೋಗಿ ಹಣ ಇಸ್ಕೊಳ್ಳೋಕೆ ಹೇಳಿ ಕಳಿಸ್ತಾರೆ. ಮಾರ್ಕೆಟ್ ಅಂತ ಹೆಸರು ಕೇಳ್ತಿದ್ದಂಗೆ ಆರ್ದಿ ಹೆದರ್ಕೊಂತಾನೆ. ಅಲ್ಲಿ ತುಂಬಾನೇ ಆತ್ಮಗಳು ಇವನಿಗೆ ಕಾಣಿಸೋದ್ರಿಂದ ಅದಕ್ಕೆ ಆ ಕಡೆ ಈ ಕಡೆ ನೋಡ್ದಂಗೆ ಸೀದಾ ಅಂಗಡಿಗೆ ಹೋಗು, ಏನು ಆಗಲ್ಲ ಅಂತ ಹೇಳಿ ಕಳಿಸ್ತಾರೆ ಮಾರ್ನಿ. ಆರ್ದಿ ಹೆದರ್ಕೊಂಡೆ ಮಾರ್ಕೆಟ್ಗೆ ಬರ್ತಾನೆ. ಇವನು ಬೇಡ ಅಂದ್ರೆ ಇವನ ಕಣ್ಣು ಆ ಕಡೆ ಈ ಕಡೆ ಹೋದಾಗ ಒಂದೆರಡು ಭಯಾನಕವಾಗಿರೋ ಆತ್ಮಗಳನ್ನ ನೋಡ್ತಾನೆ. ಇದರಿಂದ ಗಾಬರಿಯಾಗಿ ಹಿಂದೆ ನೋಡ್ಕೊಂಡು ಓಡ್ ಬರ್ಬೇಕಾದ್ರೆ ವಿಚಾಕ್ಗೆ ಗುದ್ಕೊಂಡು ಇವನನ್ನ ಬೀಳಿಸ್ತಾನೆ. ಇಷ್ಟಕ್ಕೇನೆ ವಿಚಾಕ್ ಇವನಿಗೆ ಬಾಯ್ಗೆ ಬಂದಂಗೆ ಬೈದು ಹೋಗ್ತಾನೆ. ಮೊದ್ಲೇ ಹೇಳ್ದಂಗೆ ವಿಚಾಕ್ದು ಕೂಡ ಸ್ನೇಹಿತರೆ ಇಲ್ಲಿ ಅಂಗಡಿ ಇದೆ, ಆದ್ರೆ ಜಾಸ್ತಿ ವ್ಯಾಪಾರ ಆಗಲ್ಲ. ಆರ್ದಿ ವಿಚಾಕ್ ಕೈಯಲ್ಲಿ ಬೈಸ್ಕೊಂತಿರೋದನ್ನ ಒಬ್ಳು ಮಹಿಳೆ ನೋಡಿ ಅವನು 2 ವಾರದ ಹಿಂದೆ ತನ್ನ ಮಗಳನ್ನ ಕಳ್ಕೊಂಡಿದ್ದಾನೆ, ಅದಕ್ಕೆ ಈ ರೀತಿ ಎಲ್ಲ ಆಡ್ತಿದ್ದಾನೆ, ನೀನು ಬೇಜಾರ್ ಮಾಡ್ಕೋಬೇಡ ಹೋಗು ಅಂತ ಕಳಿಸ್ತಾರೆ. ಇವನು ತನ್ನ ತಂದೆಯ ಅಂಗಡಿಯಲ್ಲಿ ಮೇಲಿರೋ ಆಫೀಸ್ಗೆ ಬಂದಾಗ ಸಾರ್ದಿ ಮತ್ತೆ ಸುಸಿಪ್ತೋ ಇಬ್ರು ಜಗಳ ಆಡ್ತಿದ್ದಾರೆ. ಇಷ್ಟೊಂದು ಅತಿ ಆಸೆ ಒಳ್ಳೆಯದಲ್ಲ, ನೀನು ಮಾಡ್ತಿರೋದು ತಪ್ಪು ಅಂತ ಸುಸಿಪ್ತೋಗೆ ಬೈದು ಹೋಗ್ತಾನೆ ಸಾರ್ದಿ. ಅಂಗಡಿಯಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಿದ್ರೆ ಇದರಲ್ಲಿ ಅತಿ ಆಸೆ ಎಲ್ಲಿಂದ ಬಂತು? ಸಾರ್ದಿ ಯಾಕೆ ಸುಸಿಪ್ತೋಗೆ ಈ ವಿಚಾರಕ್ಕೆ ಬೈದು ಹೋದ ಅಂತ ನೀವು ಅನ್ಕೋಬಹುದು ಸ್ನೇಹಿತರೆ. ಆದ್ರೆ ಇಲ್ಲಿ ಏನ್ ಅನಾಚಾರ ನಡೀತಾ ಇದೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಸಾರ್ದಿ ಕೂಡ ತನ್ನ ಫ್ಯಾಮಿಲಿಯನ್ನ ಕಳ್ಕೊಂಡಿದ್ದಾನೆ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ. ಅದೇ ಸುಸಿಪ್ತೋ ಜೀವನದಲ್ಲಿ ಎಲ್ಲವನ್ನ ಗಳಿಸಿದಾನೆ ಅಂತ ಹೊಟ್ಟೆ ಕಿಚ್ಚು ಇರ್ಬೋದು ಸಾರ್ದಿಗೆ ಅಂತ ಆರ್ದಿ ಅನ್ಕೊಂಡಿದ್ದಾನೆ. ಸೊ ಆರ್ದಿ ಫೀಸ್ ಕಟ್ಟೋಕೆ ದುಡ್ಡು ಬೇಕು ಅಂತ ಸುಸಿಪ್ತೋಗೆ ಕೇಳಿದಾಗ ಆಫೀಸ್ ಒಳಗೆ ಇನ್ನೊಂದು ರೂಮ್ ಇದೆ, ಅದರ ಒಳಗೆ ಒಬ್ನೇ ಹೋಗಿ ದುಡ್ಡನ್ನ ತಂದು ಕೊಡ್ತಾನೆ. ಈ ರೂಮ್ಗೆ ಸುಸಿಪ್ತೋ ಯಾರನ್ನು ಹೋಗೋಕೆ ಬಿಡಲ್ಲ. ನಂತರ ಆರ್ದಿ ದುಡ್ಡನ್ನ ಇಸ್ಕೊಂಡು ವಾಪಸ್ ಬರ್ಬೇಕಾದ್ರೂ ಕೂಡ ಆತ್ಮಗಳು ಕಾಣಿಸ್ಕೊಂತಿರೋದ್ರಿಂದ ಹೆದರ್ಕೊಂಡು ಓಡ್ ಹೋಗ್ತಾನೆ. ಇವನ್ ಯಾಕೆ ಹೆದರ್ಕೊಂಡು ಓಡ್ತಾ ಇದ್ದಾನೆ ಅಂತ ವಿಚಾಕ್ ಯೋಚನೆ ಮಾಡ್ತಿದ್ದಾನೆ. ಇವತ್ ರಾತ್ರಿ ಆರ್ದಿ, ಶಿಫಾ ಮತ್ತೆ ಆರಿಫ್ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಆರಿಫ್ ತಾನು ಬುಕ್ ಅನ್ನ ಓದಿ ತಿಳ್ಕೊಂಡಿರೋ ದಕ್ಷಿಣದ ರಾಣಿಯ ಬಗ್ಗೆ ಹೇಳ್ತಾನೆ. ಈ ರಾಣಿ ಇಂಡೋನೇಷಿಯಾದ ದಕ್ಷಿಣ ಭಾಗದ ಸಮುದ್ರ ತೀರದಲ್ಲಿ ಆಳ್ವಿಕೆ ನಡೆಸ್ತಾಳೆ. ಹಸಿರು ಬಟ್ಟೆಯನ್ನ ಹಾಕೊಂಡು ಯಾರಾದ್ರೂ ಅಲ್ಲಿಗೆ ಹೋದ್ರೆ ಸಮುದ್ರದ ಅಲೆಗಳು ಅವರನ್ನ ಎಳ್ಕೊಂಡು ಹೋಗುತ್ತೆ. ಆ ರಾಣಿ ಒಳ್ಳೆಯವಳ ಕೆಟ್ಟವಳ ಅಂತ ಆರಿಫ್ ಕೇಳೋ ಪ್ರಶ್ನೆಗೆ ಆರ್ದಿ ಮತ್ತೆ ಶಿಫಾ ಹತ್ರ ಉತ್ತರ ಇಲ್ಲ. ಉತ್ತರ ಸ್ನೇಹಿತರೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಗೆ ಸಿಗುತ್ತೆ. ಅದೇ ಇನ್ನೊಂದ್ ಕಡೆ ಕತ್ತಲಾಯ್ತು ಅಂತ ಅಂಗಡಿಯ ಬಾಗಿಲನ್ನ ಹಾಕ್ಬೇಕಾದ್ರೆ ಮತ್ತೆ ಸುಸಿಪ್ತೋಗೆ ವಾಮಾಚಾರದ ಪ್ರಯೋಗ ಮಾಡಿ ಅಂಗಡಿ ಮುಂದೆ ಬಟ್ಟೆಯಲ್ಲಿ ಸುತ್ತಿ ಬಿಸಾಕಿರೋ ವಸ್ತುಗಳು ಸಿಗುತ್ತೆ. ಮತ್ತೆ ಇಲ್ಲೇ ಹತ್ತಿರದಲ್ಲಿ ಒಂದು ಕಾಗೆ ಒಂದೇ ಸಮ ಶಬ್ದ ಮಾಡ್ತಾನೆ ಇದೆ. ಇದ್ದಕ್ಕಿದ್ದಂಗೆ ವಿಚಿತ್ರವಾದ ಶಬ್ದ ಎಲ್ಲ ಕೇಳಿಸೋಕೆ ಶುರು ಆದಾಗ ಸುಸಿಪ್ತೋ ಗಾಬರಿಯಾಗಿ ತನ್ನ ಕಾರ್ ಒಳಗೆ ಬಂದು ಕುತ್ಕೊಂತಾನೆ. ಈಗ ಅದೃಶ್ಯವಾಗಿರೋ ಅಮಾನುಷ ಶಕ್ತಿಗಳು ಇವನ ಕಾರನ್ನೇ ಅಲ್ಲಾಡಿಸ್ತಾ ಇದ್ದಾವೆ. ತಕ್ಷಣ ಸುಸಿಪ್ತೋ ಕಾರಿಂದ ಹೊರಗೆ ಎಳೆದು ವಾಮಾಚಾರದ ವಸ್ತುಗಳನ್ನ ಡಸ್ಟ್ ಬಿನ್ ಗೆ ಬಿಸಾಕಿ ಮನೆಗೆ ಬರ್ತಾನೆ. ನಂತರ ಸುಸಿಪ್ತೋ ಮಲಗಿದ್ದಾಗ ಇವನು ಕನಸಲ್ಲಿ ಒಬ್ಳು ಮಹಿಳೆ ಮಾಟ ಮಂತ್ರದ ಸಹಾಯದಿಂದ 7 ಸಮುದ್ರದ ಶಕ್ತಿ ಹೊಂದಿರೋ 7 ಜಾಗಗಳಲ್ಲಿ ಆಚರಣೆ ಮಾಡಿ ಸುವಾಂಗಿ ಅನ್ನೋ ದುಷ್ಟ ಶಕ್ತಿಯನ್ನ ಆಹ್ವಾನಿಸ್ತಾ ಇದ್ದಾಳೆ. ಕನಸಲ್ಲಿ ಸುಸಿಪ್ತೋ ಗಾಳಿಯಲ್ಲಿ ತೇಲ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇವನ ಮೇಲೆ ಈ ವಾಮಾಚಾರ ಮಾಡ್ತಿರೋ ಮಹಿಳೆ ಶಾಪವನ್ನ ಹಾಕಿ ಇವನ ಫ್ಯಾಮಿಲಿಯಲ್ಲಿ ಇರೋ ಎಲ್ಲರನ್ನ ಸಾಯಿಸೋದಕ್ಕೆ ಸುವಾಂಗಿ ಅನ್ನೋ ದುಷ್ಟ ಶಕ್ತಿಗೆ ಹೇಳ್ತಿದ್ದಂಗೆ ಕನ್ಸಲ್ಲಿ ಇವನ ಕೈಕಾಲುಗಳೆಲ್ಲ ಹೇಗ್ ಬೇಕೋ ಹಾಗೆ ಟ್ವಿಸ್ಟ್ ಆಗ್ತಿದೆ. ರಿಯಲ್ ಅಲ್ಲಿ ಜೋರಾಗಿ ಕಿರ್ಚಾಡ್ತಾ ಇದ್ದಾನೆ ಸುಸಿಪ್ತೋ. ಇದೇನೋ ತಂದೆ ಕಿರ್ಚಾಡೋ ಶಬ್ದ ಕೇಳ್ತಲ್ಲ ಅಂತ ಆರ್ದಿ ತನ್ನ ತಂದೆಯ ರೂಮ್ಗೆ ಬಂದಾಗ ಸೈಲೆಂಟ್ ಆಗಿ ಇವನು ಮಲಗಿರೋದನ್ನ ನೋಡಿ ವಾಪಸ್ ಹೋಗ್ತಾನೆ. ಮುಂದಿನ ದಿನ ಬೆಳಗ್ಗೆ ಎಲ್ಲರೂ ಕುತ್ಕೊಂಡು ತಿಂಡಿ ತಿನ್ಬೇಕಾದ್ರೆ ಸುಸಿಪ್ತೋಗೆ ತಿಂಡಿ ತಿನ್ನೋಕೆ ಆಗ್ತಿಲ್ಲ, ವಾಮಿಟ್ ಬರೋ ಹಾಗೆ ಆಗ್ತಿದೆ. ಆಮೇಲೆ ಇದ್ದಕ್ಕಿದ್ದಂಗೆ ರಕ್ತದ ವಾಂತಿ ಮಾಡೋಕೆ ಶುರು ಮಾಡ್ತಾನೆ, ಅದು ಲೀಟರ್ ಗಟ್ಲೆ. ಜೊತೆಗೆ ಹುಳುಗಳೆಲ್ಲ ಬೀಳ್ತಾ ಇದ್ದಾವೆ. ಸುಸಿಪ್ತೋ ಚೇರಿಂದ ಎದ್ದು ಹಿಂದೆ ನಡ್ಕೊಂಡು ಹೋಗಿ ಕೆಳಗೆ ಬೀಳ್ತಿದ್ದಂಗೆ ತಕ್ಷಣ ಎಲ್ಲರೂ ಸೇರಿ ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಾಗ ಗೊತ್ತಾಗುತ್ತೆ ಇವನಿಗೆ ಏನು ಸಮಸ್ಯೆನೇ ಆಗಿಲ್ಲ, ಎಲ್ಲ ನಾರ್ಮಲ್ ಆಗಿ ಇದೆ ಅಂತ. ಆದರೂ ಡಾಕ್ಟರ್ 2 ದಿನ ಅಬ್ಸರ್ವೇಷನ್ ಅಲ್ಲಿ ಇಡ್ತೀವಿ ಅಂತ ಹೇಳಿದಾಗ ಸುಸಿಪ್ತೋ ಇದಕ್ಕೆ ಒಪ್ಪಲ್ಲ. ಮನೆಗೆ ಹೋಗೋಣ ನಡೀರಿ ಅಂತ ಎಲ್ಲರ ಜೊತೆ ವಾಪಸ್ ಬರ್ತಾನೆ. ಇವನಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಅಂಗಡಿಯ
ಅಂಗಡಿಯಲ್ಲಿ ಕೆಲಸ ಮಾಡೋರೆಲ್ಲ ಬಂದು ಇವನಿಗೆ ಹೇಳ್ತಾರೆ, ಯಾರೋ ನಿಮ್ಮ ಮೇಲೆ ಏನೋ ಮಾಡ್ಸಿರ್ಬೇಕು, ಹೇಗಾದ್ರೂ ಆಗ್ಲಿ ಶಮನ್ ಅಥವಾ ಸೈಕಿಕ್ ಹತ್ರ ಹೋಗ್ಬೇಕಿತ್ತು ಅಂದಾಗ ಇವರ ಮಾತನ್ನ ಕೂಡ ಸುಸಿಪ್ತೋ ಕೇಳ್ತಿಲ್ಲ. ಈ ಮಾಟ ಮಂತ್ರದ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಮೊದ್ಲೇ ಹೇಳ್ದಂಗೆ ಆರಿಫ್ಗೆ ಈ ಮಾಟ ಮಂತ್ರದ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ಈ ವಿಚಾರಕ್ಕೆ ಸಂಬಂಧಿಸಿದ ಬುಕ್ ಎಲ್ಲ ಓದ್ತಿರ್ತಾನೆ. ಇವನ ಒಂದು ಬುಕ್ ಅಲ್ಲಿ ಬೇರೆಯವರನ್ನ ಕೊಲ್ಲೋದಕ್ಕೆ ಅದೃಶ್ಯವಾಗಿರೋ ಅಮಾನುಷ ಶಕ್ತಿಗಳನ್ನ ಮಾಂತ್ರಿಕರು ಬಳಸ್ಕೊಂತಾರೆ ಮಾಟ ಮಂತ್ರದ ಸಹಾಯದಿಂದ ಅಂತ ಈ ಬುಕ್ ಅಲ್ಲಿ ಬರ್ದಿರೋದನ್ನ ನೋಡ್ತಾನೆ ಆರ್ದಿ. ನಂತರ ಅಂಗಡಿಯನ್ನ ನೋಡ್ಕೊಳ್ಳೋಕೆ ಸುಸಿಪ್ತೋ ಕೈಯಲ್ಲಿ ಆಗಲ್ಲ ಅಂತ ಆರ್ದಿ ತನ್ನ ತಾಯಿ ಮಾರ್ಣಿಯನ್ನ ಅಂಗಡಿ ಹತ್ರ ಕರ್ಕೊಂಡ್ ಬಂದು ಬಿಡ್ತಾನೆ. ಮಾರ್ಣಿ ಅವರ ಅಣ್ಣ ಸಾರ್ದಿ ಸುಸಿಪ್ತೋಗೆ ಅಂತ ಒಂದು ಗಿಡಮೂಲಿಕೆಯಿಂದ ತಯಾರಿಸಿರೋ ಮೆಡಿಸಿನ್ ನ ಇವಳಿಗೆ ಕೊಡ್ತಾನೆ. ಇದನ್ನ ಕೊಡು, ಬೇಗ ಹುಷಾರಾಗ್ತಾನೆ ಅಂತ. ಈ ಮೆಡಿಸಿನ್ ನ ಆರ್ದಿ ಇಸ್ಕೊಂಡು ಮನೆಗೆ ತಗೊಂಡು ಹೋಗಲ್ಲ, ಕಸದ ಬುಟ್ಟಿಗೆ ಹಾಕಿ ಹೋಗ್ತಾನೆ. ಯಾಕಂದ್ರೆ ಸಾರ್ದಿನೇ ಮಾಟ ಮಂತ್ರ ಮಾಡಿಸ್ತಾ ಇರೋದು ಅಂತ ಇವನಿಗೆ ಡೌಟ್ ಬಂದಿದೆ. ಅದೇ ಮನೆಯಲ್ಲಿ ಆರಿಫ್ ಮತ್ತೆ ಸುಸಿಪ್ತೋ ಬಿಟ್ರೆ ಬೇರೆ ಯಾರು ಇಲ್ಲ. ಸುಸಿಪ್ತೋ ತನ್ನ ರೂಮ್ ಅಲ್ಲಿ ಮಲಗಿದ್ದಾನೆ. ಇದ್ದಕ್ಕಿದ್ದಂಗೆ ಅವನ ರೂಮ್ ನ ಡೋರ್ ತನಿಗೆ ತಾನೇ ಓಪನ್ ಆಗೋದನ್ನ ನೋಡ್ತಾನೆ ಆರಿಫ್. ಡೋರ್ ಹೇಗೆ ಓಪನ್ ಆಯ್ತು ಅಂತ ಆರಿಫ್ ನೋಡೋಕೆ ಬರ್ತಾನೆ, ಆದ್ರೆ ಯಾರು ಕಾಣಲ್ಲ. ಮತ್ತೆ ಈಗ ಇನ್ನೊಂದು ಡೋರ್ ಓಪನ್ ಆಗುತ್ತೆ. ಈ ಬಾರಿ ವಾಮಾಚಾರದ ಪ್ರಯೋಗ ಮಾಡಿರೋ ವಸ್ತು ಇಲ್ಲಿ ಬಿದ್ದಿದೆ. ಆರಿಫ್ಗೆ ಇದೇನು ಅಂತ ಗೊತ್ತಾಗದೆ ಬಟ್ಟೆಯನ್ನ ಓಪನ್ ಮಾಡ್ತಿದ್ದಂಗೆ ಜೋರಾಗಿ ಗಾಳಿ ಬೀಸೋಕೆ ಶುರು ಆಯ್ತು. ಆರಿಫ್ ಎದುರುಕೊಂಡು ಓಡ್ ಬಂದು ಡೋರ್ ಕ್ಲೋಸ್ ಮಾಡ್ತಾನೆ. ಆಗ್ಲೇ ರಾತ್ರಿ ಅಷ್ಟೊತ್ತಿಗೆ ಜ್ವರ ಬಂದು ಮಲಗಿದ್ದಾನೆ. ನಾಳೆ ಮತ್ತೆ ಸುಸಿಪ್ತೋ ಜೊತೆಗೆ ಆರಿಫ್ ನ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಎಲ್ಲರೂ ಡಿಸೈಡ್ ಮಾಡ್ತಾರೆ. ನಂತರ ಎಲ್ಲರೂ ಮಲಗಿದ್ದಾಗ ಮಧ್ಯರಾತ್ರಿ ಆರಿಫ್ ಎದ್ದು ತನ್ನ ತಾಯಿಯನ್ನ ಕೂಗ್ತಾ ಇದ್ದಾನೆ. ಇಲ್ಲೇ ಮಲಗಿದ್ದ ಆರ್ದಿ ಏನಾಯ್ತು ಅಂತ ನೋಡೋಕೆ ಬಂದಾಗ ಜ್ವರ ಇನ್ನು ಜಾಸ್ತಿನೇ ಆಗಿದೆ. ಅದಕ್ಕೆ ಐಸ್ ತಗೊಂಡ್ ಬರೋಕೆ ಅಂತ ಫ್ರಿಡ್ಜ್ ಹತ್ರ ಬಂದಾಗ ಹಿಂದೆ ಗೋಡೆ ಮೇಲೆ ಸ್ನೇಹಿತರೆ ಅದೃಶ್ಯವಾಗಿರೋ ಸುವಾಂಗಿ ಇವನ ತಂದೆಯ ರೂಮ್ಗೆ ಹೋಗ್ತಿರೋದು ನಾವು ನೋಡ್ಬೋದು. ಆರ್ದಿ ಮೊದ್ಲಿನ ತರ ಇದ್ದಿದ್ರೆ ಈ ಸುವಾಂಗಿ ಇವನಿಗೆ ಕಾಣಿಸಿರೋದು. ಆದ್ರೆ ರುಸ್ತಮ್ ಅವರು ಒಂದು ಆಚರಣೆ ಮಾಡಿರೋದ್ರಿಂದ ಆತ್ಮಗಳು ಇವನಿಗೆ ಕಾಣಿಸ್ಕೋಬೇಕು ಅನ್ಕೊಂಡ್ರೆ ಮಾತ್ರ ಕಾಣಿಸೋದು ಅಷ್ಟೇ, ಇಲ್ಲ ಅಂದ್ರೆ ಸುವಾಂಗಿ ಕೂಡ ಇವನಿಗೆ ಕಾಣಿಸ್ತಿತ್ತು. ಈಗ ಇವನ ತಂದೆ ರೂಮಲ್ಲಿ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾರೆ. ಮೂಗಿನಿಂದ ಹುಳುಗಳೆಲ್ಲ ಬರ್ತಾ ಇದ್ದಾವೆ. ಬೆಡ್ ಮೇಲೆ ಬಿದ್ದು ತುಂಬಾನೇ ಒದ್ದಾಡ್ತಿರೋದ್ರಿಂದ ತಕ್ಷಣ ಆಂಬುಲೆನ್ಸ್ ಗೆ ಕಾಲ್ ಮಾಡ್ತಾನೆ ಆರ್ದಿ. ಇದೇ ಸಮಯಕ್ಕೆ ಆರಿಫ್ ಕೂಡ ಕಿರ್ಚ್ಕೊಂತಾ ಇದ್ದಾನೆ. ಇವನಿಗೆ ಏನಾಯ್ತಪ್ಪ ಅಂತ ಇವನು ಬಂದು ನೋಡಿದಾಗ ಕಿವಿಯಿಂದ ದಾರ ಹೊರಗೆ ಬರ್ತಾ ಇದೆ. ಆರಿಫ್ ಈ ದಾರವನ್ನ ಹೊರಗೆ ಎಳೆದಾದ್ಮೇಲೆ ಇದ್ದಕ್ಕಿದ್ದಂಗೆ ಕಣ್ಣಿಂದ ಎಲ್ಲ ರಕ್ತ ಬರ್ತಿದೆ. ಆರ್ದಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋ ಅಷ್ಟ್ರಲ್ಲೇ ಶಾರ್ಪ್ ಆಗಿರೋ ಗ್ಲಾಸ್ ಪೀಸ್ ಇಂದ ಅದೃಶ್ಯವಾಗಿರೋ ಸುವಾಂಗಿ ಇವನ ದೇಹವನ್ನ ಕತ್ತಿನಿಂದ ಸೊಂಟದವರೆಗೂ ಕುಯ್ದು ಆರಿಫ್ ನ ಸಾಯಿಸ್ಬಿಡುತ್ತೆ. ಇದರಿಂದ ಎಲ್ಲರಿಗೂ ತುಂಬಾನೇ ಆಘಾತ ಆಗಿದೆ. ಮುಂದಿನ ದಿನ ಆರಿಫ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಇಲ್ಲಿಗೆ ಸಾರ್ದಿ ಬಂದಾಗ ಇವನ ಜೊತೆ ಆರ್ದಿ ಜಗಳ ಮಾಡ್ತಿದ್ದಾನೆ, ಇವನೇ ಮಾಟ ಮಂತ್ರ ಮಾಡ್ಸಿರೋದು ಅಂತ. ಆಮೇಲೆ ಹಾಸ್ಪಿಟಲ್ ಅಲ್ಲಿ ಇರೋ ಸುಸಿಪ್ತೋ ಹತ್ರ ಬಂದಾಗ ಡಾಕ್ಟರ್ ಹೇಳ್ತಾ ಇದ್ದಾರೆ ಸುಸಿಪ್ತೋಗೆ ಬ್ರೈನ್ ಡಿಸ್ಫಂಕ್ಷನ್ ಆಗಿದೆ, ದೇಹದಲ್ಲಿ ಎಲ್ಲ ನಾರ್ಮಲ್ ಆಗೇ ಇದೆ. ಇವನು ಎಚ್ಚರವಾಗಿ ಇರೋ ಹಾಗೆ ಕಾಣಿಸಿದ್ರು ಕೂಡ ಮೆದುಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಹಾಸ್ಪಿಟಲ್ ಅಲ್ಲೂ ಟ್ರೀಟ್ಮೆಂಟ್ ಕೊಡೋಕೆ ಆಗಲ್ಲ ಅಂತ ಮನೆಗೆ ಕಳಿಸ್ತಾರೆ. ಈಗ ಸುಮ್ನಿದ್ರೆ ಆಗಲ್ಲ, ಏನಾದ್ರೂ ಮಾಡ್ಲೇಬೇಕು ಅಂತ ಆರ್ದಿ ತನ್ನ ತಾಯಿ ಹತ್ರ ರುಸ್ತಮ್ ಅವರ ಫೋನ್ ನಂಬರ್ ಇಸ್ಕೊಂಡು ಅವರನ್ನ ಮನೆಗೆ ಕರೆಸ್ತಾನೆ. ರುಸ್ತಮ್ ಅವರು ಬಂದು ಮನೆ ಪೂರ್ತಿ ಓಡಾಡಿ ಏನ್ ಸಮಸ್ಯೆ ಆಗಿದೆ ಅಂತ ತಿಳ್ಕೊಳಕ್ಕೆ ನೋಡ್ತಾರೆ. ಆದ್ರೆ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಈ ರೀತಿ ವಾಮಾಚಾರ ಇಲ್ಲಿರೋ ಜನರು ಯಾರು ಮಾಡಲ್ಲ. ಮೊದ್ಲು ಇದು ಯಾವ ರೀತಿ ಮಾಟ ಮಂತ್ರದ ಪ್ರಯೋಗ ಅಂತ ತಿಳ್ಕೋಬೇಕು, ಆಗ ಮಾತ್ರ ಇದಕ್ಕೆ ಪರಿಹಾರ ಕಂಡಿಡಿಯೋಕೆ ಸಾಧ್ಯ. ನಾನು ಇದರ ಬಗ್ಗೆ ರಿಸರ್ಚ್ ಮಾಡ್ತೀನಿ, ಅಲ್ಲಿವರೆಗೂ ನಿಮ್ಮ ರಕ್ಷಣೆಗೆ ಇದನ್ನ ಇಟ್ಕೊಳ್ಳಿ ಅಂತ ಇವ್ರು 3 ಜನರಿಗೆ ಒಂದು ಬ್ರೇಸ್ಲೆಟ್ ನ ಕೊಟ್ಟು ಹೋಗ್ತಾರೆ ರುಸ್ತಮ್. ಮುಂದಿನ ದಿನ ಅಂಗಡಿಯನ್ನ ನಡೆಸೋಕೆ ಆರ್ದಿನೇ ಬರ್ತಾನೆ. ಆದ್ರೆ ಕಸ್ಟಮರ್ಸ್ ಮೊದ್ಲಿನ ತರ ಅಂಗಡಿಗೆ ಬರ್ತಾನೆ ಅಲ್ಲ. ಕೆಲಸ ಮಾಡೋರು ಕೂಡ ಹೇಳ್ತಾರೆ ಸುಸಿಪ್ತೋಗೆ ಹುಷಾರಿಲ್ದಂಗೆ ಆದಾಗ್ಲಿಂದ ಒಬ್ರು ಕಸ್ಟಮರ್ಸ್ ಕೂಡ ಇಲ್ಲಿಗೆ ಬರ್ತಿಲ್ಲ ಅಂತ. ಮತ್ತೆ ಇವರು ಕೂಡ ಕೆಲಸ ಬಿಟ್ಟು ಹೋಗೋಕೆ ತೀರ್ಮಾನ ಮಾಡಿದರೆ ನಮಗೆ ಬೇರೆ ಕಡೆ ಜಾಬ್ ಆಫರ್ ಇದೆ ಅಂತ ಏನೋ ಹೇಳ್ತಾರೆ. ಆದ್ರೆ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಇವ್ರಿಗೆ ಇಲ್ಲಿರೋಕೆ ಭಯ ಆಗ್ತಿದೆ. ಹಾಗಾಗಿ ಆರ್ದಿ ಕೂಡ ಇವ್ರಿಗೆ ಏನು ಹೇಳೋಕ್ ಹೋಗಲ್ಲ. ಆಯ್ತು ನೀವು ಸಂಬಳ ತಗೊಂಡು ಹೋಗಿ ಅಂತ ದುಡ್ಡನ್ನ ಕೊಟ್ಟು ಕಳಿಸ್ತಾನೆ. ಇವತ್ ರಾತ್ರಿ ಆರ್ದಿ ಒಬ್ನೇ ಅಂಗಡಿ ಹತ್ರ ಇದ್ದಾಗ ಒಬ್ಳು ಹುಡುಗಿ ನನಗೆ 1 kg ಅಕ್ಕಿ ಕೊಡಿ ಅಂತ ಬಂದಿದ್ದಳೆ. ಜೋಶಲ್ಲಿ ಆರ್ದಿ ಇವಳ ಮುಖಾನೇ ನೋಡಲ್ಲ. ಅಕ್ಕಿಯನ್ನ ಪ್ಯಾಕ್ ಮಾಡಿ ಕೊಡೋಕೆ ಬಂದಾಗ ನಿಮ್ಮಪ್ಪ ಎಲ್ಲಿ ಅಂತ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡಿದಾಗ ಇವಳು ಹುಡುಗಿ ಅಲ್ಲ ಹುಡುಗಿಯ ಆತ್ಮ ಅಂತ ಗೊತ್ತಾಯ್ತು. ಇವಳು ಹಾಗೆ ನಡ್ಕೊಂಡು ವಿಚಾಕ್ನ ಅಂಗಡಿ ಒಳಗೆ ಹೋದಾಗ ಆರ್ದಿ ಕೂಡ ವಿಚಾಕ್ ಅಂಗಡಿಯಲ್ಲಿ ಇಲ್ದೇ ಇರೋದನ್ನ ನೋಡಿ ಒಳಗೆ ಬರ್ತಾನೆ. ಇಲ್ಲಿ ವಿಚಾಕ್ನ ಸಾವನ್ನಪ್ಪಿರೋ ಮಗಳ ಫೋಟೋ ಇದೆ. ಇದೇ ಹುಡುಗಿಯ ಆತ್ಮವನ್ನೇ ಆರ್ದಿ ಈಗ ನೋಡಿದ್ದು. ಹಿಂದೆನೆ ವಿಚಾಕ್ ಇಲ್ಲಿಗೆ ಬರ್ತಾನೆ. ಆರ್ದಿಗೆ ಬಾಯಿಗೆ ಬಂದಂಗೆ ಬೈದು ನಿಮ್ಮಪ್ಪ ನನ್ನ
ಮಗಳನ್ನ ಸಾಯಿಸ್ದ, ನಿಮ್ ಫ್ಯಾಮಿಲಿ ಪೂರ್ತಿ ಈಗ ಸರ್ವನಾಶ ಆಗ್ತಿದೆ ನೋಡು ಅಂತ ಬೈದು ಕಳಿಸ್ತಾನೆ ವಿಚಾಕ್. ಇನ್ನೊಂದ್ ಕಡೆ ಅವನ ಮನೆ ಹತ್ರ ಒಂದು ಬೆಂಕಿಯ ಉಂಡೆ ಹಾರ್ಕೊಂಡು ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಇದಾಗ್ತಿದಂಗೆ ಮನೆಯಲ್ಲಿ ಮಲಗಿದ್ದ ಮಾರ್ನಿಗೆ ಮನೆಯ ಮೇಲೆ ಯಾರೋ ಓಡಾಡ್ತಿರೋ ಹಾಗೆ ಶಬ್ದ ಕೇಳಿಸ್ತಿದೆ. ಇದ್ದಕ್ಕಿದ್ದಂಗೆ ಅವಳ ಕೈಯಲ್ಲಿ ರುಸ್ತಮ್ ಅವರು ಕೊಟ್ಟಿದ್ದ ಬ್ರೇಸ್ಲೆಟ್ ಇತ್ತಲ್ಲ, ಅದು ಕೂಡ ಕಳ್ಚಿ ಬಿದ್ದೋಗುತ್ತೆ. ಶಿಫಾಳ ಬ್ರೇಸ್ಲೆಟ್ ಕೂಡ ಹೀಗೆ ಕಟ್ಟಾಗಿ ಬಿಚ್ಕೊಳ್ಳುತ್ತೆ. ಮಾರ್ನಿ ಒಬ್ಳ ಎದ್ದು ಮನೆಯ ಹೊರಗೆ ಬಂದಾಗ ಇಲ್ಲಿ ಬಟ್ಟೆಯಲ್ಲಿ ಸುತ್ತಿರೋ ವಾಮಾಚಾರದ ವಸ್ತು ಇದೆ. ಸುಸಿಪ್ತ ಮತ್ತೆ ಆರಿಫ್ ಮಾಡಿದ ತಪ್ಪನೆ ಇವಳು ಕೂಡ ಮಾಡ್ತಾಳೆ. ಅದೇ ಇದನ್ನ ಓಪನ್ ಮಾಡಿ ನೋಡೋದು. ಈಗ ಓಪನ್ ಮಾಡ್ತಿದ್ದಂಗೆ ಸೇಮ್ ಆರಿಫ್ಗೆ ಅನುಭವ ಆದಂಗೆ ಜೋರಾಗಿ ಗಾಳಿ ಬೀಸ್ತಾ ಇದೆ. ಇವಳು ಹೆದರ್ಕೊಂಡು ಮನೆ ಒಳಗೆ ಓಡ್ ಬಂದಾಗ ತಲೆನೋವು, ಜ್ವರ ಎಲ್ಲ ಶುರು ಆಗುತ್ತೆ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಆರ್ದಿ ಮನೆಗೆ ಬಂದಾಗ ಹೊರಗೆ ಮಾಟ ಮಂತ್ರದ ಪ್ರಯೋಗ ಮಾಡಿರೋ ವಸ್ತು ಇರೋದನ್ನ ನೋಡ್ತಾನೆ, ಅಷ್ಟೇ ಮುಟ್ಟೋದಿಲ್ಲ. ಇವನ ಕೈಯಲ್ಲಿ ಇರೋ ಬ್ರೇಸ್ಲೆಟ್ ಕೂಡ ಕಟ್ಟಾಗಿ ಬೀಳುತ್ತೆ. ಈಗ ಯಾರಿಗೇನಾಯ್ತಪ್ಪ ಅಂತ ಮನೆ ಒಳಗೆ ಬಂದಾಗ ಮಾರ್ನಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ತಕ್ಷಣ ರುಸ್ತಮ್ ಅವ್ರನ್ನ ಕರೆಸ್ತಾನೆ. ರುಸ್ತಮ್ ವಾಮಾಚಾರದ ವಸ್ತುವನ್ನ ನೋಡಿ, ಇದು ಈ ಕಡೆ ಇರೋರು ಯಾರೋ ಮಾಡಿರೋದಲ್ಲ, ಪೂರ್ವ ದಿಕ್ಕಿನ ಕಡೆಯಿಂದ ಈ ಮಾಟ ಮಂತ್ರದ ಪ್ರಯೋಗ ಮಾಡಿ ನಿಮ್ಮ ಫ್ಯಾಮಿಲಿ ಮೇಲೆ ಶಾಪ ಹಾಕಿದ್ದಾರೆ. ಈ ವಸ್ತು ಮತ್ತೆ ನಿಮಗೆ ಕಾಣಿಸಿದ್ರೆ ಮುಟ್ಟೋದು, ಓಪನ್ ಮಾಡಿ ನೋಡೋದು ಎಲ್ಲ ಮಾಡಬೇಡಿ. ಓಪನ್ ಮಾಡಿದ್ರೆ ಶಾಪಕ್ಕೆ ಒಳಗಾಗ್ತೀರಾ. ನಾನು ಇದಕ್ಕೆ ಪರಿಹಾರ ಆದಷ್ಟು ಬೇಗ ಹುಡುಕ್ತೀನಿ ಅಂತ ಹೇಳಿ ಹೊರಡ್ತಾರೆ. ಅದೇ ಆರ್ದಿ ಮತ್ತೆ ಸಾರ್ದಿ ಹತ್ರ ಬಂದು, ಯಾಕೆ ಇದೆಲ್ಲ ಮಾಡ್ತಿದ್ದೀರಾ, ಇನ್ನು ಎಷ್ಟು ಜನರ ಬಲಿ ಬೇಕು ನಿಮಗೆ ಅಂತೆಲ್ಲ ಬೈಬೇಕಾದ್ರೆ, ನಿಮ್ಮ ಬಲಿ ನಿಮ್ಮ ಅಪ್ಪನೇ ಕೊಡ್ತಿರೋದು, ಅವನೇ ಇದೆಲ್ಲ ಶುರು ಮಾಡಿದ್ದು ಅಂತ ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಳ್ತಾನೆ ಸಾರ್ದಿ. ಮತ್ತೆ ನಾವು 1970ಕ್ಕೆ ಹೋಗ್ತೀವಿ. ಸುಸಿಪ್ತೋಗೆ ಮಾಡೋ ಕೆಲಸ ಇರ್ಲಿಲ್ಲ. ಹಣಕ್ಕೆ ಏನ್ ಮಾಡೋದು, ತನ್ನ ಹೆಂಡತಿ ಮಕ್ಕಳನ್ನ ಹೇಗೆ ಸಾಕೋದು ಅಂತ ಯೋಚನೆ ಆಗಿದ್ದಾಗ ಸಾರ್ದಿನೇ ಇವನಿಗೆ ಸಹಾಯ ಮಾಡಿ ಒಂದು ಅಂಗಡಿ ಹಾಕಿ ಕೊಟ್ಟಿರ್ತಾನೆ. ಚೆನ್ನಾಗಿ ವ್ಯಾಪಾರ ಕೂಡ ಆಗ್ತಿರುತ್ತೆ. ಆದ್ರೆ ಅವನ ವ್ಯಾಪಾರ ನೋಡಿ ಅಕ್ಕಪಕ್ಕದ ಅಂಗಡಿ ಅವ್ರಿಗೆ ಇವನ ಮೇಲೆ ಹೊಟ್ಟೆ ಕಿಚ್ಚು ಶುರು ಆಗಿ ವಾಮಾಚಾರ ಮಾಡ್ಸೋಕೆ ಶುರು ಮಾಡ್ತಾರೆ. ಇದರಿಂದ ಅಂಗಡಿಗೆ ಕಸ್ಟಮರ್ಸ್ ಬರೋದು ಕಡಿಮೆ ಆಗುತ್ತೆ, ಹಣ ಇಲ್ದಂಗ ಆಗುತ್ತೆ. ಇದೇ ಸಮಯದಲ್ಲಿ ಆರ್ದಿ ಕೂಡ ಹುಷಾರಿಲ್ದಂಗೆ ಆಗಿ ಹಾಸ್ಪಿಟಲ್ಗೆ ಸೇರಿಸಿದರೆ ಇವನ ಆಪರೇಷನ್ಗೂ ಕೂಡ ಹಣ ಇಲ್ಲ. ಈಗ ಬೇರೆ ದಾರಿ ಇಲ್ಲದೆ ಮಾಟ ಮಂತ್ರದ ಮೇಲೆಲ್ಲ ಸುಸಿಪ್ತೋಗೆ ನಂಬಿಕೆ ಇಲ್ಲದೆ ಇದ್ರು ಕೂಡ ಅದೊಂದೇ ದಾರಿ ಇರೋದು ಅಂತ ಹೇಳಿ ಎಂಬಾ ಅನ್ನೋ ಶಮನ್ ಹತ್ರ ಬರ್ತಾನೆ. ಈ ಶಮನ್ ಹತ್ರ ಬರೋಕೆ ಶುರು ಮಾಡಿದಾಗ ಇವನ ಅಂಗಡಿಯಲ್ಲಿ ಕಸ್ಟಮರ್ಸ್ ತುಂಬಾನೇ ಜಾಸ್ತಿ ಆಗ್ತಾರೆ. ಇದಷ್ಟೇ ಅಲ್ಲ, ಬೇರೆಯವರು ಮಾಡಿಸಿರೋ ಮಾಟ ಮಂತ್ರ ಅವ್ರಿಗೇನೆ ತಿರುಗಿ ಬೀಳೋ ಹಾಗೆ ಮಾಡಿಸ್ತಾನೆ ಸುಸಿಪ್ತೋ. ಸೊ ಈಗ ಪ್ರೆಸೆಂಟ್ ಅಲ್ಲಿ ಸಾರ್ದಿ ಆರ್ದಿಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಅಪ್ಪಂಗೆ ತುಂಬಾನೇ ಹೇಳ್ದೆ, ಇಷ್ಟೊಂದು ಅತಿಯಾಸೆ ದುರಾಸೆ ಒಳ್ಳೇದಲ್ಲ. ಈ ವಾಮಾಚಾರ ಎಲ್ಲ ಮಾಡಿಸಿ ಏನಾದ್ರೂ ತೊಂದರೆ ಆದ್ರೆ ಸಂಕಷ್ಟಕ್ಕೆ ಸಿಗಾಕೊಂತೀಯ ಅಂದ್ರು ಸುಸಿಪ್ತೋ ಕೇಳ್ತಿರ್ಲಿಲ್ಲ. ಹಾಗಾಗಿ ಒಂದು ದಿನ ಏನಾಗಿರುತ್ತೆ ಅಂದ್ರೆ, ಮಾರ್ನಿಗೆ ತುಂಬಾನೇ ಹೊಟ್ಟೆ ನೋವು ಅಂತ ಸುಸಿಪ್ತೋ ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಡಾಕ್ಟರೇ ಶಾಕ್ ಆಗೋಗ್ತಾರೆ. ಇವಳ ಹೊಟ್ಟೆಯಲ್ಲಿ ಮೊಳೆಗಳಿದ್ದಾವೆ, ಈ ತರ ನಾವು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಶಮನ್ ಎಂಬಾ ಅವರ ಹತ್ರ ಇವನು ಹೋದಾಗ ಎಂಬಾ ತಮ್ಮ ಶಕ್ತಿಯಿಂದ ಮಾರ್ನಿಯ ಹೊಟ್ಟೆಯಲ್ಲಿ ಇರೋದೆಲ್ಲ ತೆಗಿತಾರೆ. ಮತ್ತೆ ಈ ವಾಮಾಚಾರದ ಪ್ರಯೋಗ ಯಾರೋ ವಿಚಾಕ್ ಅನ್ನೋ ವ್ಯಕ್ತಿ ಮಾಡಿದ್ದಾನೆ. ಈಗ ಏನ್ ಮಾಡ್ಲಿ ಹೇಳು ಅವನಿಗೆ ಅಂತ ಕೇಳಿದಾಗ, ನನ್ನ ಹೆಂಡತಿಗೆ ಏನಾಯ್ತೋ ಅದೇ ಅವನಿಗೂ ಆಗ್ಬೇಕು ಅಂತಾನೆ ಸುಸಿಪ್ತೋ. ಎಂಬಾ ವಿಚಾಕ್ ಮೇಲೆ ಶಾಪ ಹಾಕೋಕೆ ಒಂದು ಆಚರಣೆ ಮಾಡ್ತಾರೆ. ಆದ್ರೆ ಈ ಬಾರಿ ಮಿಸ್ ಆಗಿ ವಿಚಾಕ್ ನ ಬದಲಿಗೆ ಯಾವುದೇ ತಪ್ಪು ಮಾಡದೇ ಇರೋ ಅವನ ಮಗಳಿಗೆ ವಾಮಾಚಾರದ ಎಫೆಕ್ಟ್ ಆಗುತ್ತೆ. ಇವಳು ಹೊಟ್ಟೆ ನೋವು ಅಂತ ಒದ್ದಾಡಿ ವಾಮಿಟ್ ಎಲ್ಲ ಮಾಡ್ಕೊಂಡಾಗ ಹೊಟ್ಟೆಯಿಂದ ಮೊಳೆಗಳು ಹೊರಗೆ ಬರ್ತಾ ಇದ್ದಾವೆ. ಇದೇ ರೀತಿಯಾಗಿ ಕತ್ತಿನ ಭಾಗದಿಂದ ದೊಡ್ಡ ದೊಡ್ಡ ಮೊಳೆಗಳು ಹೊರಗೆ ಬಂದು ತುಂಬಾನೇ ಭಯಾನಕವಾಗಿ ವಿಚಾಕ್ ನ ಮಗಳು ಸಾವನ್ನಪ್ತಾಳೆ. ಇದಾಗಿ ಕೆಲವು ವಾರಗಳ ನಂತರ ಸುಸಿಪ್ತೋನ ಮನೆಯಲ್ಲಿ ಒಂದಾದ್ಮೇಲೆ ಒಂದು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ವಿಚಾಕ್ ಈಗ ಎಂಬಾ ಅವ್ರಿಗಿಂತ ಶಕ್ತಿಶಾಲಿ ಆಗಿರೋ ಶಮನ್ನ ಹಿಡ್ಕೊಂಡು ಮಾಟ ಮಂತ್ರ ಮಾಡಿಸ್ತಾ ಇದ್ದಾನೆ. ಆ ಪವರ್ಫುಲ್ ಮಾಟಗಾತಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಸುಸಿಪ್ತೋಗೆ ಹುಷಾರಿಲ್ದಂಗೆ ಆಗೋಕ್ಕೂ ಮುಂಚೆ ಕನ್ಸಲ್ಲಿ ಒಬ್ಳು ಮಹಿಳೆ ಸ್ವಾಂಗಿಯನ್ನ ಕರೆಸಿ ಇವನ ಫ್ಯಾಮಿಲಿ ಮೇಲೆ ಶಾಪ ಹಾಕೋದನ್ನ ನೋಡಿದ್ನಲ್ಲ, ಅದೇ ಮಹಿಳೆ ಕೈಯಲ್ಲಿ ವಿಚಾಕ್ ಮಾಟ ಮಂತ್ರ ಮಾಡಿಸ್ತಾ ಇರೋದು. ಇಷ್ಟೆಲ್ಲ ಸಾರ್ದಿ ಆರ್ದಿಗೆ ಹೇಳಿ, ನಾನು ಕೂಡ ಈ ವಾಮಾಚಾರದ ಜಾಲಕ್ಕೆ ಸಿಗಾಕೊಂಡು ನನ್ನ ಫ್ಯಾಮಿಲಿಯನ್ನ ಕಳ್ಕೊಂಡೆ ಅಂದ್ರೂ ಕೂಡ ಆರ್ದಿಗೆ ನಂಬಿಕೆ ಬರ್ತಿಲ್ಲ. ಅದಕ್ಕೆ ಬೇಕಿದ್ರೆ ಅಂಗಡಿಯಲ್ಲಿರೋ ನಿನ್ ತಂದೆಯ ಆಫೀಸ್ಗೆ ಹೋಗಿ ನೋಡು ಅಂತ ಸಾರ್ದಿ ಇವನಿಗೆ ಹೇಳ್ತಾನೆ. ಆರ್ದಿ ತಂದೆಯ ಆಫೀಸ್ಗೆ ಬಂದು ಇನ್ನೊಂದು ಸಣ್ಣ ರೂಮ್ ಇದೆಯಲ್ಲ, ಇದನ್ನ ಓಪನ್ ಮಾಡ್ಕೊಂಡು ಒಳಗೆ ಬಂದಾಗ ಇಲ್ಲಿ ಸಣ್ಣ ಕಬೋರ್ಡ್ ಇದೆ. ಇದರ ಒಳಗೆ ಬರೀ ವಾಮಾಚಾರಕ್ಕೆ ಬಳಸಿರೋ ವಸ್ತುಗಳು, ಕಪ್ಪು ಬಣ್ಣದ ಕ್ಯಾಂಡಲ್ ಎಲ್ಲ ಇದೆ. ಆರ್ದಿಗೆ ಈಗ ಕನ್ಫರ್ಮ್ ಆಯ್ತು ಸಾರ್ದಿ ಹೇಳಿದ್ದೆಲ್ಲ ನಿಜ ಅಂತ. ಈ ಕಬೋರ್ಡ್ ಅಲ್ಲಿ ಎಂಬಾ ಮಂತ್ರಿಸಿ ಕೊಟ್ಟಿರೋ ಈ ವಸ್ತುಗಳನ್ನ ಇಟ್ಟಿರೋದಕ್ಕೇನೆ ಸುಸಿಪ್ತೋಗೆ ವ್ಯಾಪಾರ ಚೆನ್ನಾಗಿ ಆಗ್ತಿತ್ತು. ಆರ್ದಿ ಇಲ್ಲೇ ಇರೋ ಒಂದು ಬುಕ್ ನ ತಗೊಂಡು ನೋಡ್ಬೇಕಾದ್ರೆ
ಇದರಲ್ಲಿ ಎಂಬಾ ಅವರ ಫೋನ್ ನಂಬರ್ ಇದೆ. ತಕ್ಷಣ ಈ ನಂಬರ್ಗೆ ಕಾಲ್ ಮಾಡಿ ಎಂಬಾ ಅವರ ಅಡ್ರೆಸ್ ತಿಳ್ಕೊಂಡು ಅವರಿರೋ ಊರಿಗೆ ಬಂದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಸುಸಿಪ್ತೋಗೆ ಆಗಿರೋ ಸ್ಥಿತಿನೇ ಎಂಬಾಗೂ ಕೂಡ ಆಗಿದೆ. ವಿಚಾಕ್ನ ಶಮನ್ ಎಂಬಾ ಅವರು ಮಾಡಿರೋ ವಾಮಾಚಾರ ಇವ್ರಿಗೆನೆ ಬ್ಯಾಕ್ ಫೈರ್ ಆಗೋ ಹಾಗೆ ಮಾಡಿರೋದ್ರಿಂದ ಈ ರೀತಿ ಎಲ್ಲ ಆಗಿದೆ. ಎಂಬಾ ಅವರಿಗೆ ದೊಡ್ಡ ಕಪ್ಪು ಆಕೃತಿ ಎಲ್ಲ ಕಾಣಿಸ್ಕೊಂತಿತ್ತು ಅಂತ ಎಂಬಾ ಅವರ ಮಗಳು ರೆತ್ನೋ ಹೇಳ್ತಾಳೆ. ಹೇಗೋ ಇವನ ಪುಣ್ಯಕ್ಕೆ ರೆತ್ನೋಗೆ ಇದು ಯಾವ ರೀತಿ ಮಾಟ ಮಂತ್ರದ ಪ್ರಕ್ರಿಯೆ ಅಂತ ಕೂಡ ಗೊತ್ತು. ಇದನ್ನ ಸೆಗೋರೋ ಪಿಟು ಅಂತ ಕರೀತಾರೆ. ಪೂರ್ವ ದಿಕ್ಕಿನಲ್ಲಿ ಇರೋ ಒಬ್ರು ಶಮನ್ ಈ ರಿಚು ಎಲ್ಲ ಮಾಡ್ತಾರೆ. ಇದು ತುಂಬಾನೇ ಶಕ್ತಿಶಾಲಿ ಪ್ರಯೋಗ ಅಂತ ಎಲ್ಲಾ ವಿಷಯ ಹೇಳ್ತಾರೆ ರೆತ್ನೋ. ಏನಂದ್ರೆ ಈ ಸೆಗೋರೋ ಪಿಟು ಆಚರಣೆಯನ್ನ ಸಮುದ್ರ ತೀರದಲ್ಲಿ 7 ಜಾಗಗಳಲ್ಲಿ 7 ದಿನ ಕಂಟಿನ್ಯೂಸ್ ಆಗಿ ಆಚರಣೆಯನ್ನ ಮಾಡಿ ದುಷ್ಟಶಕ್ತಿಗಳ ಜೊತೆ ಒಪ್ಪಂದ ಮಾಡ್ಕೋಬೇಕು. ಸಮುದ್ರದ ಹತ್ರ ವಾಸವಾಗಿರೋ ದುಷ್ಟಶಕ್ತಿಗಳನ್ನ ಆಹ್ವಾನ ಮಾಡ್ತಾರೆ. ಅದೇ ರೀತಿ ಈ ಆಚರಣೆಯನ್ನ ಮಾಡಿ ವಿಚಾಕ್ನ ಶಮನ್ ಸುವಾಂಗಿ ಅನ್ನೋ ದುಷ್ಟಶಕ್ತಿಯನ್ನ ಆಹ್ವಾನ ಮಾಡಿದರೆ ಅದು ಸಮುದ್ರವನ್ನ ದಾಟ್ಕೊಂಡು ಸುಸಿಪ್ತೋನ ಫ್ಯಾಮಿಲಿಯನ್ನ ನಾಶ ಮಾಡೋಕೆ ಬಂದಿದೆ. ಎಂಬಾ ಅವರು ನೋಡಿರೋ ದೊಡ್ಡ ಕಪ್ಪು ಆಕೃತಿ ಕೂಡ ಇದೇ ಸುವಾಂಗಿನೇ ಆಗಿದೆ. ಸೊ ಇಷ್ಟು ವಿಷಯ ತಿಳ್ಕೊಂಡ ಆರ್ದಿ ತಕ್ಷಣ ತನ್ನ ಅಂಕಲ್ ಸಾರ್ದಿ ಹತ್ರ ಬಂದು ಈ ಸೆಗೋರೋ ಪಿಟು ಅನ್ನೋ ಪ್ರಯೋಗದ ಬಗ್ಗೆ ನಿಮಗೇನಾದ್ರೂ ಗೊತ್ತಾ ಅಂತ ಕೇಳಿದಾಗ ಇವನು ಇಲ್ಲ ಅಂತ ಹೇಳ್ತಾನೆ. ಇದೇ ಸಮಯಕ್ಕೆ ಆಕಾಶದಲ್ಲಿ ಕಾಗೆಗಳು ಇವರ ಮನೆ ಹತ್ರನೇ ಹೋಗ್ತಿರೋದನ್ನ ನೋಡಿ ಮಾರ್ನಿಗೆ ಏನೋ ಆಗಿರ್ಬೋದು ಅಂತ ತಕ್ಷಣ ಇಬ್ರು ಮನೆ ಹತ್ರ ಹೊರಡ್ತಾರೆ. ಆದ್ರೆ ಲೇಟ್ ಆಗೋಗಿದೆ. ಆಗ್ಲೇ ಮಾರ್ನಿ ಹತ್ರ ಸುವಾಂಗಿ ಬಂದಿದೆ. ಇದ್ದಕ್ಕಿದ್ದಂಗೆ ಮಾರ್ನಿಯ ಹೊಟ್ಟೆ ಊದ್ಕೊಂಡು ಇವಳ ಹೊಟ್ಟೆಯ ಒಳಗಿಂದ ಮುಳ್ಳು ತಂತಿ ಹೊರಗೆ ಬರ್ತಾ ಇದೆ. ಇವಳ ಕರುಳುಗಳ ಸಮೇತ. ಎಲ್ಲ ಆದ್ಮೇಲೆ ಆರ್ದಿ ಮತ್ತೆ ಸಾರ್ದಿ ಬರ್ತಾರೆ. ಮಾರ್ನಿಗೆ ಹೀಗಾಗಿದ್ದನ್ನ ಕಣ್ಣಾರೆ ನೋಡಿದ ಶಿಫಾ ತುಂಬಾನೇ ಶಾಕ್ ಆಗಿದ್ದಾಳೆ. ಮುಂದಿನ ದಿನ ಮಾರ್ನಿಯ ಅಂತ್ಯ ಸಂಸ್ಕಾರ ಕೂಡ ಮಾಡಿ ಆದ್ಮೇಲೆ ಆರ್ದಿ ವಿಚಾಕ ಹತ್ರ ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ರುಸ್ತಮ್ ಅವರು ಮೊದ್ಲೇ ಹೇಳಿದ್ರು ಮಾಟ ಮಂತ್ರ ಮಾಡ್ತಿರೋರು ಯಾರು ಅಂತ ಗೊತ್ತಾದ್ರೂ ಕೂಡ ಅವ್ರ ಹತ್ರ ಹೋಗ್ಬಾರ್ದು. ಅವರಿಗೆ ಹೆಲ್ಪ್ ಮಾಡ್ತಿರೋ ಶಮನ್ ಏನಾದ್ರೂ ತೊಂದರೆ ಆಗೋ ಹಾಗೆ ಮಾಡ್ತಾರೆ ಅಂತ. ಹಾಗಾಗಿ ಆರ್ದಿ ವಿಚಾಕ್ ಹತ್ರ ಹೋಗಲ್ಲ. ಈಗ ಏನ್ ಮಾಡೋದಪ್ಪ, ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಯಾರಿದಾರೋ ಅಂತ ಮಾತಾಡ್ಕೋಬೇಕಾದ್ರೆ ಸರಿಯಾದ ಸಮಯಕ್ಕೆ ರುಸ್ತಮ್ ಬರ್ತಾರೆ. ತುಂಬನೇ ದಿನ ಧ್ಯಾನ ಆಚರಣೆ ಎಲ್ಲ ಮಾಡಿ ಇವರು ಕೊನೆಗೂ ಯಾವ ಪ್ರಯೋಗ ಇದು, ಇದಕ್ಕೆ ಪರಿಹಾರ ಏನು ಅಂತ ತಿಳ್ಕೊಂಡು ಬಂದಿದ್ದಾರೆ. ಏನ್ ಪರಿಹಾರ ಅಂದ್ರೆ ಯಾವ 7 ಜಾಗದಲ್ಲಿ ವಿಚಾಕ್ನ ಶಮನ್ ಆಚರಣೆ ಮಾಡಿದರೋ ಆ 7 ಜಾಗದಲ್ಲಿ ಇರೋ ಸಮುದ್ರದ ನೀರನ್ನ ತಗೊಂಡ್ ಬಂದು ಸುಸಿಪ್ತೋ ಮೇಲೆ ಹಾಕಿ ಶುದ್ಧೀಕರಣ ಮಾಡಬೇಕು. ಇದನ್ನ ಯಾವಾಗ ಬೇಕೋ ಆಗ ಮಾಡೋಕ್ಕಾಗಲ್ಲ. ಸುಸಿಪ್ತೋ ಹುಟ್ಟಿದ ದಿನ ರಾತ್ರಿ 8 ಗಂಟೆ ಆಗೋಕ್ಕೂ ಮುಂಚೆನೆ ಈ ಶುದ್ಧೀಕರಣ ಮಾಡಬೇಕು. ಸುಸಿಪ್ತೋನ ಹುಟ್ಟುಹಬ್ಬ ಇನ್ನು 5 ದಿನದಲ್ಲಿ ಇದೆ. ಅಷ್ಟರಲ್ಲಿ 7 ಜಾಗದಿಂದ ನೀರನ್ನ ತಗೊಂಡ್ ಬರೋ ಕೆಲಸ ಆರ್ದಿಗೆ ಹೇಳ್ತಾರೆ. ಆರ್ದಿ ಜೊತೆ ನಾನು ಹೋಗ್ತೀನಿ ಅಂತ ಶಿಫಾ ಹೇಳಿದಾಗ ಇವರಿಬ್ಬರ 3ನೇ ಕಣ್ಣನ್ನ ಓಪನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ 7 ಜಾಗದಲ್ಲಿ ಶಮನ್ ಆಚರಣೆ ಮಾಡಿದಾರಲ್ಲ ಆ ಜಾಗದಲ್ಲಿ ರಕ್ಷಣೆಗೆ ಅಂತ 7 ಬೇರೆ ಬೇರೆ ದುಷ್ಟಶಕ್ತಿಗಳು ಇರ್ತವೆ. ಆ ದುಷ್ಟಶಕ್ತಿಗಳು ಕಾಣ್ಬೇಕು ಅಂದ್ರೆ 3ನೇ ಕಣ್ಣು ಓಪನ್ ಆಗ್ಬೇಕು. ಆರ್ದಿನ 3ನೇ ಕಣ್ಣು ಮೊದ್ಲೇ ಓಪನ್ ಆಗಿದೆ. ಆದ್ರೆ ರುಸ್ತಮ್ ಅವರು ಆಚರಣೆ ಮಾಡಿ ಇವನಿಗೆ ಆತ್ಮಗಳು ಕಾಣಿಸ್ಕೋಬೇಕೋ ಬೇಡವೋ ಅನ್ನೋದು ಆತ್ಮಗಳ ಇಚ್ಛೆ ಅನ್ನೋ ಹಾಗೆ ಮಾಡಿದ್ರು. ಆದ್ರೆ ಈಗ ಅವುಗಳ ಇಚ್ಛೆ ಇದ್ರು ಇಲ್ದೇ ಇದ್ರು ಕಾಣೋ ಹಾಗೆ ಮಾಡ್ತಾರೆ. ಶಿಫಾ ಅಲ್ಲಿ ಇರೋ 3ನೇ ಕಣ್ಣನ್ನ ಕೂಡ ಓಪನ್ ಮಾಡೋಕೆ ಇವಳು ಒಪ್ಪಿಗೆ ಕೊಡ್ತಾಳೆ. ಇದು ಒಂದು ಸಲ ಓಪನ್ ಆದ್ರೆ ಮುಗೀತು, ಕ್ಲೋಸ್ ಮಾಡೋಕೆ ಆಗಲ್ಲ. ಆದ್ರೂ ಈಗ 3ನೇ ಕಣ್ಣಿನ ಅವಶ್ಯಕತೆ ಇರೋದ್ರಿಂದ ರುಸ್ತಮ್ ಒಂದು ರಿಚುವಲ್ ನ ಸಹಾಯದಿಂದ ಇಬ್ಬರ 3ನೇ ಕಣ್ಣನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡ್ತಾರೆ. ಸೊ ಈಗ್ಲೇ ಇವರಿಬ್ರು ನೀರನ್ನ ತಗೊಂಡ್ ಬರೋಕೆ ಹೊರಡ್ತಾರೆ. ಪೂರ್ವ ದಿಕ್ಕಿನಿಂದ ಶುರು ಮಾಡಿ ಯಾವ್ಯಾವ ಜಾಗದಲ್ಲಿ ಬೀಚ್ ಇದೆಯೋ ಅಲ್ಲೆಲ್ಲ ಆಚರಣೆ ಮಾಡಿರೋ ಜಾಗವನ್ನ ಹುಡುಕಿ ಅಲ್ಲಿಂದ ನೀರು ತರಬೇಕು. ಮೊದಲನೇ ಬೀಚ್ ಹತ್ರ ಬಂದಾಗ ಇಲ್ಲಿ ಆಚರಣೆ ಮಾಡಿರೋ ಜಾಗ ಮೊದಲು ಅದೃಶ್ಯವಾಗಿರುತ್ತೆ. ಅದು ಕೇವಲ ಇವರಿಬ್ಬರ ಕಣ್ಣಿಗೆ ಕಾಣಿಸುತ್ತೆ. ಇಲ್ಲಿ ನೀರನ್ನ ತಗೊಂಡ್ ಬರ್ಬೇಕಾದ್ರೆ ಒಂದು ವಿಚಿತ್ರವಾಗಿರೋ ದುಷ್ಟಶಕ್ತಿ ಇವರ ಮೇಲೆ ದಾಳಿ ಮಾಡುತ್ತೆ. ಆದ್ರೆ ಇವರ 3ನೇ ಕಣ್ಣು ತೆರೆದಿರೋದ್ರಿಂದ ಈ ದುಷ್ಟಶಕ್ತಿ ಕಾಣಿಸ್ತಾ ಇದೆ. ಹಾಗಾಗಿ ತಕ್ಷಣ ತಪ್ಪಿಸ್ಕೊಂಡು 2ನೇ ಬೀಚ್ ಹತ್ರ ಹೋಗ್ತಾರೆ. ಇದೇ ರೀತಿ ಒಂದಾದ್ಮೇಲೆ ಒಂದು ಬೀಚ್ ಹತ್ರ ಹೋಗಿ ನೀರನ್ನ ತಗೋಬೇಕಾದ್ರೆ ಒಂದಕ್ಕಿಂತ ಒಂದು ಭಯಾನಕವಾಗಿರೋ ದುಷ್ಟಶಕ್ತಿಗಳು ಇವರನ್ನ ತಡೆಯೋಕೆ ನೋಡ್ತವೆ. ಆದ್ರೆ ಇವರು ಹೇಗೋ ತಪ್ಪಿಸ್ಕೊಂಡು ಎಲ್ಲಾದ್ರಿಂದ ಪಾರಾಗಿ ಕೊನೆಯ ಬೀಚ್ ಹತ್ರ ಬಂದು ನೀರು ತಗೊಂಡು ವಾಪಸ್ ಬರ್ಬೇಕಾದ್ರೆ ಭೂಮಿಯ ಒಳಗಿಂದ ಕೈಗಳು ಹೊರಗೆ ಬಂದು ಇವರನ್ನ ಹಿಡ್ಕೊಂತವೆ. ಇದರಿಂದ ಆರ್ದಿ ಕೆಳಗೆ ಬಿದ್ದು ನೀರಿನ ಮಡಕೆ ಕೂಡ ಹೊಡೆದೋಯ್ತು. ಇನ್ನೇನು ಇವರ ಕತೆ ಮುಗೀತು ಅನ್ನೋ ಅಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಕುದುರೆಯ ಶಬ್ದ ಕೇಳಿಸ್ತಾ ಇದೆ. ಭೂಮಿಯ ಒಳಗಿಂದ ಬಂದಿದ್ದ ಕೈಗಳು ಮಾಯ ಆಗ್ತವೆ. ಕುದುರೆ ಎಲ್ಲಿಂದ ಬಂತಪ್ಪ ಅಂತ ಇಬ್ರು ನೋಡಿದಾಗ ಕುದುರೆ ಮಾತ್ರ ಅಲ್ಲ, ಕುದುರೆ ಗಾಡಿನೇ ಇದೆ. ಕಪ್ಪುಗಿರೋ ಒಬ್ಬ ವ್ಯಕ್ತಿ ನೀರನ್ನ ತಂದು ಕೊಟ್ಟು ಇದು ನಮ್ಮ ರಾಣಿ ಕಡೆಯಿಂದ ಉಡುಗೊರೆ, ಆದಷ್ಟು ಬೇಗ ಮನೆಗೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಅಂದ್ರೆ ಈ ರಾಣಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಆರಿಫ್ ಮೊದಲು ಇವರಿಬ್ರಿಗೂ ಸಮುದ್ರದ ಹತ್ತಿರ ಆಳ್ವಿಕೆ ನಡೆಸ್ತಾ ಇರೋ ರಾಣಿಯ ಬಗ್ಗೆ ಹೇಳಿದ್ನಲ್ಲ, ಅದೇ ರಾಣಿ ಕಡೆ ಅವರೇ ಇವರು. ಆರಿಫ್ ಕೇಳಿದ ಪ್ರಶ್ನೆಗೆ ಉತ್ತರ, ರಾಣಿ ಒಳ್ಳೆಯವಳೆ. ಇವತ್ತು 5ನೇ ದಿನ ಆಗಿದೆ. ಇವತ್ತೇ ಸುಸಿಪ್ತೋನ ಹುಟ್ಟು ಹಬ್ಬ. ಇವತ್ ರಾತ್ರಿ 8 ಗಂಟೆ ಒಳಗೆ ಮನೆ ಸೇರ್ಬೇಕು ಅಂತ ಹೊಡ್ತಾರೆ.
ಅದೇ ಇನ್ನೊಂದ್ ಕಡೆ ಮನೆ ಹತ್ರ ಆಗ್ಲೇ ಸ್ವಾಂಗಿ ತನ್ನ ನಿಜವಾದ ರೂಪದಲ್ಲಿ ಬಂದು ರುಸ್ತಮ್ ಅವರ ಮೇಲೆ ದಾಳಿ ಮಾಡಿ ಇವರ ತಲೆಯನ್ನ ಕೈಯಿಂದಾನೇ ಇಸ್ಕಿ ಸಾಯಿಸ್ಬಿಡುತ್ತೆ. ನಂತರ ಸಾರಥಿ ಹತ್ರ ಬಂದು ಇವನನ್ನ ಹಿಡ್ಕೊಂಡು ದೇಹದ ಒಳಗೆ ಕೈ ಹಾಕಿ ಇವನ ಹಾರ್ಟ್ನೆ ಕಿತ್ಕೊಂಡು ತಿನ್ನುತ್ತೆ. ಇವರಿಬ್ರು ಸಾವನ್ನಪ್ಪಿದ ನಂತರ ಆರ್ದಿ ಮತ್ತೆ ಶಿಫಾ ಇಲ್ಲಿಗೆ ಬರ್ತಾರೆ. ಇವರ ಡೆಡ್ ಬಾಡಿ ನೋಡಿ ಸ್ವಾಂಗಿ ಇಲ್ಲಿಗೆ ಬಂದಿರೋದು ಗೊತ್ತಾಗಿ ತಕ್ಷಣ ನೀರಿರೋ ಮಡಕೆಗಳನ್ನ ತಗೊಂಡು ಬಂದು ಸುಸಿಪ್ತೋ ಮೇಲೆ ಒಂದೊಂದೇ ಮಡಕೆಯ ನೀರು ಹಾಕ್ತಾ ಶುದ್ಧೀಕರಣ ಮಾಡ್ಬೇಕಾದ್ರೆ ಸ್ವಾಂಗಿ ಇವರನ್ನ ತಡೆಯೋಕೆ ಬರುತ್ತೆ. ಸ್ವಾಂಗಿ ಇಬ್ಬರ ಮೇಲೂ ದಾಳಿ ಮಾಡ್ಬೇಕಾದ್ರೆ ಹೇಗೋ ಮಾಡಿ ಗ್ಯಾಪ್ ಅಲ್ಲಿ ಆರ್ದಿ ವಾಪಸ್ ಸುಸಿಪ್ತೋ ಇರೋ ರೂಮ್ಗೆ ಹೋಗಿ ಶುದ್ಧೀಕರಣವನ್ನ ಮುಂದುವರಿಸಿದಾಗ ಇನ್ನ ಒಂದೇ ಒಂದು ಮಡಕೆ ನೀರಿರುತ್ತೆ ಅಷ್ಟೇ. ಇದನ್ನ ಹಾಕೋ ಅಷ್ಟರಲ್ಲಿ ಸ್ವಾಂಗಿ ಬಂದು ಸುಸಿಪ್ತೋನೆ ಎಳ್ಕೊಂಡ್ ಬರುತ್ತೆ. ಆದ್ರೆ ಆರ್ದಿ ತಲೆ ಉಪಯೋಗಿಸಿ ಮಡಕೆಯನ್ನ ಸುಸಿಪ್ತೋ ಹತ್ರ ಇರೋ ಗೋಡೆ ಮೇಲೆ ಬಿಸಾಕ್ತಾನೆ. ಮಡಿಕೆ ಹೊಡೆದೋಗಿ ನೀರು ಇವನ ಮೇಲೆ ಬೀಳ್ತಿದ್ದಂಗೆ ಶುದ್ಧೀಕರಣ ಕಂಪ್ಲೀಟ್ ಆಗಿ ಸ್ವಾಂಗಿ ಸುಟ್ಟೋಗುತ್ತೆ. ಆದ್ರೆ ನಾಶ ಆಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಸುಸಿಪ್ತೋ ಕೂಡ ಹುಷಾರಾಗ್ತಾನೆ. ಒಂದು ಸಲ ಒಂದು ದುಷ್ಟಶಕ್ತಿಯನ್ನ ಆಹ್ವಾನಿಸಿ ಒಂದು ಕೆಲಸ ಕೊಟ್ರೆ ಅದು ಕಂಪ್ಲೀಟ್ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ವಾಮಾಚಾರದ ಪ್ರಯೋಗ ಮಾಡ್ದವ್ರ ಮೇಲೆನೆ ದಾಳಿ ಮಾಡುತ್ತೆ. ವಿಚಾಕ್ ತನ್ನ ಅಂಗಡಿಯಲ್ಲಿ ಹಚ್ಚಿ ಇಟ್ಟಿದ್ದ ಕಪ್ಪು ಕ್ಯಾಂಡಲ್ ಆರೋಗುತ್ತೆ. ಇದರಿಂದ ಗಾಬರಿ ಆಗಿ ಇವನು ಶಮನ್ ಹತ್ರ ಓಡ್ ಬಂದು ಕ್ಯಾಂಡಲ್ ಆಫ್ ಆಗಿದ್ ವಿಷಯ ಹೇಳಿ ಈಗ ನನ್ ಕೆಲ್ಸ ಆಗಲ್ವಾ ಅಂತ ಕೇಳ್ತಾನೆ. ಇದಕ್ಕೆ ಶಮನ್ ಈಗ ನಿನ್ ಕೆಲ್ಸ ಆಗೋದಿರ್ಲಿ, ಸ್ವಾಂಗಿ ತನ್ನ ಕೆಲ್ಸವನ್ನ ಮುಗಿಸೋಕೆ ಬರ್ತಿದೆ, ಅದೇ ನಮ್ಮನ್ನ ಸಾಯಿಸೋದು. ಅದಕ್ಕೆ ನಮ್ಮ ರಕ್ಷಣೆಗೆ ಒಂದು ಆಚರಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಇವರ ಆಚರಣೆಯನ್ನ ಭಂಗ ಮಾಡೋಕೆ ಸ್ವಾಂಗಿನೇ ಬರುತ್ತೆ. ಸ್ವಾಂಗಿ ಶಮನ್ನ ಹಿಡ್ಕೊಂಡು ಇವರ ದೇಹವನ್ನ ಅರ್ಧ ಭಾಗ ಕಿತ್ತಾಕಿ ಸಾಯಿಸುತ್ತೆ. ವಿಚಾಕ್ನ ತಲೆಯನ್ನೇ ಪೂರ್ತಿ ತಿನ್ಕೊಂಡು ಇವನನ್ನ ಕೂಡ ಸಾಯಿಸಿ ಹೋಗುತ್ತೆ. ಇದೆಲ್ಲ ಆಗಿ ಸ್ವಲ್ಪ ದಿನಗಳಾದ್ಮೇಲೆ ಸುಸಿಪ್ತೋ ಆರ್ದಿ ಮತ್ತೆ ಶಿಫಾ ಎಂಬ ಅವರ ಮನೆಗೆ ಬಂದಿದ್ದಾರೆ. ಸುಸಿಪ್ತೋ ಹುಷಾರಾದ್ಮೇಲೆ ಇವರು ಕೂಡ ಹುಷಾರಾಗಿದ್ದಾರೆ. ನಾನು ನಿಯತ್ತಾಗೆ ದುಡಿತೀನಿ, ಯಾವುದೇ ಮಾಟ ಮಂತ್ರದ ಸಹಾಯ ಬೇಡ ಅಂದಾಗ ಎಂಬ ಇವನ ಅಂಗಡಿಯ ಆಫೀಸ್ ಅಲ್ಲಿರೋ ಕಬೋರ್ಡ್ ಹತ್ರ ಬಂದು ಇಲ್ಲಿ ಸುಸಿಪ್ತೋನ ವ್ಯಾಪಾರ ಬೆಳೆಸೋಕೆ ಅಂತ ಇದ್ದ ದುಷ್ಟ ಶಕ್ತಿಗೆ ನೀನು ಮಾಡ್ಬೇಕಾಗಿದ್ದ ಕೆಲಸ ಮುಗೀತು, ನೀನು ಈಗ ವಾಪಸ್ ಹೋಗು ಅಂತ ಎಂಬ ಹೇಳಿದಾಗ ಕ್ಯಾಂಡಲ್ ಹಾರೋಗುತ್ತೆ. ಅಂದ್ರೆ ಸುಸಿಪ್ತೋಗೆ ಸಹಾಯ ಮಾಡ್ತಿದ್ದ ಶಕ್ತಿ ಕೂಡ ಹೋಯ್ತು ಅಂತ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿ ಸ್ನೇಹಿತರೆ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.